ಈ ಕಡೆ ಆಟದ ಕಡೆಗೆ ಲಕ್ಷ್ಯ ಇರಲಿ. ಎಸ್ ಪಂದ್ಯ ಆರಂಭ. ಇದು ಪ್ರಥಮ ಉಪಾಂತ್ಯ ಪಂದ್ಯ. ಅರ್ಜುನನ ಅಭಿಮಾನಿ ಬಳಗ ಮೇಲ್ಮಟ್ಟಿ ವಿರುದ್ಧ ಕರೆಮ್ಮದೇವಿ ಲೋಳ್ಸೂರು. ಕನಕಶ್ರೀ ಲೋಳ್ಸೂರು ಕರೆಮ್ಮದೇವಿ ಲೋಳ್ಸೂರು. ಎರಡು ಬಲಾಢ್ಯ ತಂಡಗಳು ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಗೆದ್ದರೆ ನೇರವಾಗಿ ಫೈನಲ್ಗೆ ತಲುಪ್ತಾರೆ. ಸೋತ್ರೆ 3 ಮತ್ತು 4ನೇ ಬಹುಮಾನಕ್ಕೆ ಭಾಜನರಾಗುವಂತಹ ತಂಡಗಳು ಮೈದಾನದ ಮಧ್ಯದಲ್ಲಿ. ನೆಕ್ಸ್ಟ್ ಮ್ಯಾಚ್ ಮಹಾಲಕ್ಷ್ಮಿ ನಿಡಗುಂದಿ ಬಿ. ಮಹಾಲಕ್ಷ್ಮಿ ನಿಡಗುಂದಿ ವಿರುದ್ಧ ಅರ್ಜುನನ ಅಭಿಮಾನಿ ಬಳಗ ಬಿ ತಂಡ. ತಕ್ಷಣ ಬರಬೇಕು ಪಂದ್ಯ ಮುಗಿದ ನಂತರ. ಫಸ್ಟ್ ಪಾಯಿಂಟ್ ಸಂತೋಷ್ ದಾಳಿ ಭಾಗದಲ್ಲಿ ಮಹಾರಾಷ್ಟ್ರ ಲೋಳ್ಸೂರು ತಂಡದ ಆಟಗಾರ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಸಚಿನ್ ದಾಳಿ ಭಾಗದಲ್ಲಿ ಮೇಲ್ಮಟ್ಟಿ ತಂಡದ ಅತಿಥಿ ಆಟಗಾರ. ಕಲ್ಮೇಶ್ ದಾಳಿ ಭಾಗದಲ್ಲಿ ಲೋಳ್ಸೂರು ತಂಡದ ಪರವಾಗಿ. ರೈಟ್ಸ್ ಔಟ್. ಪಾಯಿಂಟ್ ಟು ಮೇಲ್ಮಟ್ಟಿ ಎ ತಂಡ. ಅಪ್ಪು ದಾಳಿ ಭಾಗದಲ್ಲಿ ಹಾಕೊಂಡ ಕಮಾನ್ ರೀತಿ ಕಲ್ಕೊಂಡು ವಿಡಿಯೋ ಮಾಡ್ತೀನಿ. ಏನು ಇಟ್ಕೊಂಡು ಆಡ್ತೇವೆ ನೋಡ್ಲ. ಒನ್ ಸೈಡ್ ಆಗಿದೆ. 2-0 ಆರಂಭಿಕ ಹಂತದಲ್ಲಿ ಅರ್ಜುನನ ಅಭಿಮಾನಿ ಬಳಗ ಮೇಲ್ಮಟ್ಟಿ ತಂಡ ಮುನ್ನಡ. ಔಟ್ ಪ್ಲೇಯರ್ ಕುತ್ಕೊಳ್ಬೇಕು. ಲೈನ್ ಪರ್ ಕೂಡಿಸ್ಬೇಕು ಅವ್ರನ್ನ. ಅರುಣ್ ದಾಳಿಯಲ್ಲಿ ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್. ಪಾಯಿಂಟ್ ಟು ಮೇಲ್ಮಟ್ಟಿ. ಮಂಜು ಟ್ಯಾಕಲ್ ಮಾಡ್ತಾನ. ಮಂಜು ಮಂಜ ರೈಟ್ ಪಾಯಿಂಟ್ ಮಾಡ 100 ರೂಪಾಯಿ ಲಗಮಣ್ಣ ಬಸಾಪುರ ಅವರಿಂದ. ನೀ ಅಲ್ಲಿ ಗುರು
ಇನ್ನೊಬ್ಬ ಲಗ್ಮಾನ ನನಗೆ ಕೋಚರ್ ನಿಖಿಲ್ ಯಾಕೋ ಕಬಡ್ಡಿ ಆಡತ್ತಿರೋ ಬೇಜಾಡತ್ತಿರೋ ಏನು ಒಂದು ತಿಳಿವ 4-0. ಅರ್ಜುನನ ಅಭಿಮಾನಿ ಬಳಗ ಬಿ ತಂಡದವರು ನಿಡಗುಂದಿ ತಂಡದವರು ತಕ್ಷಣ ಬರಬೇಕು. ಲೇಟ್ ಆದ್ರೆ 5,000 ಕಟ್ಟೈತಿ. ವಿಚಾರ ಮಾಡ್ರಿ ಎರಡು ಟೀಮ್ನವರು. ರಮೇಶ್ಗಳ ಪಪ್ಪಾರ ಸಿಕ್ಕಿಲ್ಲ ರಮೇಶ್. ಯಾರೋ ಗಿಂಗಿನ ಅಥವಾ ನಾನು 4-0. ಮಂಜೀಪ್ ಚಿಲ್ಲರ ಹೋಗ ರೈಡ್ ಹೋಗ 101 ಐತವ. ಪೂಜಾ ಸರ್ ಅಂತ 501 ಮಂಜು. ಜೀರೋ ಮಧ್ಯ ಪಂದ್ಯ ಸಾಗ್ತಾ ಇದೆ. ಟೈಮ್ ಔಟ್. ಟೈಮ್ ಔಟ್ ಕ್ಲೋಸ್. ನಾಲ್ಕು 0 ಮಧ್ಯ ಪಂದ್ಯ ಸಾಗ್ತಾ ಇದೆ. ನಾಲ್ಕು 0 ಮಧ್ಯ ಪಂದ್ಯ ಸಾಗ್ತಾ ಇದೆ. ಉಮೇಶ್ ದಾಳಿ ಭಾಗದಲ್ಲಿ ನಿಖಿಲ ಉಮೇಶನ ಪಾಯಿಂಟ್ ತಗೊಂಡ್ರ ಅವರುಗಳು ಕಬಡ್ಡಿ ತಂಡದಿಂದ 51 ರೂಪಾಯಿ. ಹೆಂಗಿಟ್ರಿ ಚಾಲೆಂಜ್ ಉತ್ತಮವಾದ ಬರ್ತಾ ಇದೆ.
ಇಟ್ಲಾಗ ಚಾಲೆಂಜ್ ಮಾಡ್ರ ಅವ್ರುಗಳ 4-1 ಯಾವ ಟೀಮ್ ಅಲ್ಲಿ ಚಲ್ ಬಂದಿ ನೋಡ್ದ ಹಾಫ್ ಟೈಮ್ ಮಧ್ಯಂತರ ವಿರಾಮ. ತಗೊಂಡ್ ತೋರ್ಸ್ಬೇಕು ಅವ್ನ 4-1 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಕಲ್ಮೇಶ್ ದಾಳಿ ಭಾಗದಲ್ಲಿ ಪಾಯಿಂಟ್. ರೆಪ್ಯುಟೇಷನ್ ಫೈನಲಿಸ್ಟ್ ಏ ಬಂದ್ರಪ್ಪ ವಿಡಿಯೋ ಐತಲ್ಲ ಯಾವ ಊಟ ಗೊತ್ತಾಯ್ತು ಏ ವೇಟ್ ಮಾಡ್ರಪ್ಪ, ಚರ್ಚೆ ಕೊಡ್ರಪ್ಪ. ಔಟ್ ಆದವ್ರು ಕೊಡ್ರಿ. ಕುಂಡಸಪ್ಪ ಅವ್ರನ್ನ ಕರೆಕ್ಟಾಗಿ ನಿಖಿಲ್ ಅವರಿಗೆ ವಿಶೇಷವಾದ ಬಹುಮಾನ ಕೂಡ ಇದೆ. ಏನಾದ್ರು ಉಮೇಶ್ ಅವ್ರನ್ನ ಮುಟ್ಕೊಂಡು ಹೋದ್ರೆ 50 ರೂಪಾಯಿನ ಘೋಷಣೆ ಮಾಡಿದ್ರೆ ಅವ್ರಿಗೂ ಬಂದವರು. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ ಉಮೇಶ್ ಅವರಿಂದ. ಬರಲಿ ಜೋರಾದ ಚಪ್ಪಾಳೆ ಪ್ರೇಕ್ಷಕರ. 4-3 ಕೂಡಿರ್ಬೇಕು. ಔಟ್ ಆದವ್ರು ಕಂಪಲ್ಸರಿ ಕೂಡಿರ್ಬೇಕು. ಔಟ್ ಆದವ್ರು ಕೂಡಿರ್ಬೇಕು. ಸಚಿನ್ ಏ ಕೂಡ್ರಪ್ಪ. ನಿಖಿಲ ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ. 4-4 ಸಮಬಲ. ಪಂದ್ಯ ಬಿಸಿ ಏರ್ತಾ ಇದೆ. ಮಳೆ ಬರ್ತಾ ಇದೆ. ಮತ್ತೆ ತಂಪಾಗುವ ಸಾಧ್ಯತೆ ನಿಡುಗುಂದಿ ಅವರ ನಿಡುಗುಂದಿ ಮತ್ತು ಬಿ ಬರ್ರಪ್ಪ, ಇವತ್ತು ಬರ್ರಿ. ಹೋಗ್ರಿ ಹಂಗ ಆಟ ಹೋಗೋದು. ಎಷ್ಟು ಹೇಳಿದ್ರು ಕೇಳಿಲ್ಲ ನೀವು. ಕೂಡ್ರಪ್ಪ, ಔಟ್ ಆದವ್ರು ಕೂಡ್ರಿ. ಮಳೆ ಬಿದ್ದು ಏನಾದ್ರು ಪಂದ್ಯ ನಿಂತ್ರೆ ಯಾವುದೇ ತರಹದ ಬಹುಮಾನ ಇಲ್ಲ ಅಂತ ಹೇಳಿದ್ದಾರೆ ಆಯೋಜಕರು. ಕಾರಣ ನೀವು ತಡವಾಗಿ ಬಂದಿದ್ದಕ್ಕಾಗಿ. ಕಲ್ಮೇಶ್ ಮತ್ತೊಮ್ಮೆ ಶರವೇಗದ ದಾಳಿಗಾರ. ಮತ್ತೊಮ್ಮೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 5-4 ಔಟ್ ಆದವ್ರು ಕೂಡ್ಬೇಕು. ಮಂಜು ಅವರಿಗೆ ಬಂದಿದೆ ಈಗ ಸಂಕಟ. ಮಳೆ ಬರಾಕೈತೆ ಅಲ್ಲೇ ನಾ ಕರ್ಕೊಂಡು ಹೋಗೋಣ. 5-4 ಏ ಕೂಡ್ರಪ್ಪ, ಕೂಡ್ರಿ. ಅಪ್ಪು ನಿಖಿಲ್ ಮತ್ತೊಮ್ಮೆ ಕಲ್ಮೇಶ. ಮಂಜು ಅವರ ಮಿಸ್ಟರ್. ಅಯ್ಯೋ ಇರ್ಲಿ, ಪ್ರಯತ್ನಂ ಸರ್ವಂ ಸಿದ್ಧ, ಸರ್ವಂ ಸಾಧನ. ಏನ್ ಹೇಳಿ ಸರ್, ಮಂಜು ಅವರು ತೆನೆ ಓಡಿಸಿದ್ರು ದೊಡ್ಡ ಸರ್. ಇನ್ ನೆಕ್ಸ್ಟ್ ರೈಡ್ ಮಾಡೋದು ಬರ್ತದೆ ಅಂತ ಬೇಗ ಬಿಡದ್ಬಿಟ್ರು. 6-4 ಉಮೇಶ್ ಅವರ ನಾಯಕತ್ವದ ತಂಡ. ಬೋನಸ್ 1+2 3 ಪಾಯಿಂಟ್ ಲೋಳ್ಸೂರು. ಕಲ್ಮೇಶ್ ಅವರ ಆರ್ಭಟ ವೈದಾಡದಲ್ಲಿ. ಈ ಬಾರಿ ಕಲ್ಮೇಶ್ ಅವರ ಬಂಧನ ಆಗಿದೆ.
ಹಿಂದಿನ ಕಾಲ 9-6 3 ಅಂಕದ ಅಂತರದೊಂದಿಗೆ ಲೋಳ್ಸೂರು. ಸಚಿನ್ ದಾಳಿ ಭಾಗದಲ್ಲಿ ಗೋಪಾಲ ಕೊಡ್ರಪ್ಪ ಕಲ್ಮೇಶ್ ಅವರು ತೆಳಗ್ ಕೊಡಿರ್ಬೇಕು. ರಾಜಾ ಪಾಯಿಂಟ್ ರಾಜಾ ಪಾಯಿಂಟ್ ಲೈನ್ ನಂಬರ್ ಸರಿಯಾಗಿ ನೋಡ್ರಿ, ಆಟ ನೋಡ್ಬೇಡ್ರಿ, ನೀವು ಲೈನ್ ನೋಡ್ಬೇಕು. ಮ್ಯಾಚ್ ಸ್ಟ್ರಗಲ್ ಐತಿ. ಮತ್ತೊಮ್ಮೆ ಯಾರು ಸ್ಕೋರ್ ಬೋರ್ಡ್ ನೋಡಿ. ಕೊನೆ 5 ನಿಮಿಷ. The last 5 minutes go. Both the team captains remain 5 minutes play. 9-6 in favor of ಲೋಳ್ಸೂರು. 9-6 ಲೋಳ್ಸೂರು ಪರವಾಗಿ. ನಿಡಗುಂದಿ ಮತ್ತು ಅರ್ಜುನನ ಅಭಿಮಾನಿ ಬಳಗ ಬಿ ತಂಡ ತಕ್ಷಣ ಬರಬೇಕು. ನೋಡ್ತಾ ಇದ್ದಾರೆ, ರೆಫರಿಗಳು ನೋಡ್ತಾ ಇದ್ದಾರೆ. ಆಟಗಾರರು ನಿಮ್ಮ ಆಟವನ್ನು ಆಡಿ. ಮತ್ತೊಮ್ಮೆ ಸಚಿನ್ ದಾಳಿ ಭಾಗದಲ್ಲಿ. ಬಿ ಟೀಮ್ನವರು ಮತ್ತು ನಿಡಗುಂದವ್ರು ಬೇಗ ಬರ್ಬೇಕಪ್ಪ. ನಿಮ್ ಕೆಲಸ ಅಂತಿಲ್ರಪ್ಪ, ಹೋಗ್ರಿ. ಮತ್ತ ಈ ಕುಂಡದ ಆಮೇಲೆ ಮ್ಯಾಚ್ ಮುಗಿದ್ಮೇಲೆ ಓಡಾಡಕ್ ಹೋಗುದ. ಬೋನಸ್ 9-7 ನಿಧಾನಗತಿಯಲ್ಲಿ ಪಂದ್ಯ ಕಂಬ್ಯಾಕ್ ಆಗ್ತಾ ಇದೆ. ಕಾಪ್ ನೋಡ್ಬೇಕಿಲ್ಲಿ. ಕೊನೆಯ 4 ನಿಮಿಷ. The last 4 minutes go. ಆ ಕಾಲೇಜ್ ಮ್ಯಾಚ್ ಐತೆ ನೋಡಿದೆ, ಅದನ್ನ ಸೆಕೆಂಡ್ ಮೀಡಿಯರ್ ಅದ. ಅವ್ರು ಹೆಂಗಿದ್ದಿರ್ಬೇಕ, ಇವರು ಸೆಕೆಂಡ್ ಮೀಡಿಯರ್ ಅದನ್ನ. ಮ್ಯಾಚ್ ಮಜಾ. 9-7 ಮಧ್ಯ ಪಂದ್ಯ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಉಮೇಶ್ ರವರಿಂದ. ಅದ್ಭುತವಾದಂತಹ ಹಿಡಿತ. 10-7 ಎದ್ದು ಮಾತ ಜಿಂಚೆ ಕುಲಿಯದ. ಕೊನೆ 3 ನಿಮಿಷ. The last 3 minutes go. ನಾಟ್ರ ಮೇಲೆ ಆಡ್ತಾರೇನು? ಅವನು ಬೇದಾರಿಗೆ ನಾಟ್ರ ಮೇಲೆ ಆಡ್ತಾನೆ. ನಾವು ಕಲ್ಮೇಶ್ ದಾಳಿ ಭಾಗದಲ್ಲಿ ಕನ್ಫ್ಯೂಸ್ ರೈಡರ್. ಅವ್ನು ಚಿರಾಡಿದಾರ ಸಿಕ್ಕ 10-7 ಮಧ್ಯ ಪಂದ್ಯ. ನಿಖಿಲ್ ದಾಳಿ ಭಾಗದಲ್ಲಿ ಕಾತ್ ನೋಡ್ಬೇಕಿಲ್ಲಿ. ಗೆಲುವಿನ ರೂವಾರಿಗಳು ಯಾರು ಆಗ್ತಾರಂತ. ಗೆದ್ದರೆ ಫೈನಲ್ಗೆ. ಕೊಡ್ತಾರ ಮತ್ತಿರುವಂತ 10-10 ಸಮಬಲ. ಡಿಫೆನ್ಸ್ ವಿಭಾಗವನ್ನ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಲೋಳ್ಸೂರು ತಂಡದ ಆಟಗಾರರು. ಲಾಸ್ಟ್ 2 minutes ಗೋ. ಕೊನೆಯ 2 ನಿಮಿಷ. ಮತ್ತೊಮ್ಮೆ ಸಚಿನ್ ದಾಳಿ ಭಾಗದಲ್ಲಿ. ಕಲ್ಮೇಶ್ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ.
ದಾಳಿಗಾರ ಜಾಗದಲ್ಲಿ ಕಿಕ್ ಪ್ರಯತ್ನ ಬರ್ತಾ ಇದೆ. ಯಾವುದೇ ಹಕ್ಕುಬಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭ. ಲೋಲ್ಸೂರು ಟೈಮ್ ಔಟ್ ಕ್ಲೋಸ್. 10-10 ಸಮಬಲ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ, ಕೊನೆಯ 1 ನಿಮಿಷ ಇದೆ. ಎಂತ ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ದಾಳಿಗಾರ ಬರ್ಬೋದಿತ್ತು, ಸ್ವಲ್ಪ ಲೇಜ್ ಮಾಡಿದ ತಕ್ಷಣವೇ ಅಂಗಡಿಯಿಂದ ಆಚೆಗೆ ಹೋಗ್ತಾ ಇದ್ದಾರೆ. ತೂಕದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇದೆ. 10-11 11-10 ಮಧ್ಯ ಪಂದ್ಯ.